ವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 18ನೇ ತಾರೀಕು ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಕಲಾಕೃತಿ ಆಸಕ್ತಿ ಹೆಚ್ಚಾಗುತ್ತದೆ. ಸಂಜೆ ಮನಸ್ಸಿಗೆ ಹಗೂರವಾಗುತ್ತದೆ. ದಿನ ಶಾಂತವಾಗಿ ಮುಗಿಯುತ್ತದೆ. ನೀವು ಮುನ್ನಡೆ ಸಾಗುತ್ತೀರಾ. ನಿಮ್ಮ ಆತ್ಮವಿಶ್ವಾಸ ಇತರರನ್ನು ಪ್ರೇರೇಪಿಸುತ್ತದೆ. ನೀವು ನಾಯಕತ್ವ ಪ್ರದರ್ಶನ ಮಾಡುತ್ತೀರಾ. ದಿನನಿತ್ಯ ನಿಮಗೆ ನೆಮ್ಮದಿ, ಮನಸ್ಸು ಹಗುರವಾಗಿರುತ್ತದೆ. ಕುಟುಂಬ ಸಂತೋಷ ಕ್ಷಣದಲ್ಲೇ ಕಾಣುತ್ತದೆ. ಮುಂದಿನ ರಾಶಿ ವೃಷಭ. ನಿಮ್ಮ ಶಿಸ್ತು ಪಾಲಿಸುವಿರಿ. ಕೆಲಸದಲ್ಲಿ ಸಣ್ಣ ವಿವರಗಳ ಗಮನ ಕೊಡುವಿರಿ. ನಿಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಗಮನ ಕೊಡಿ. ಮೇಲಧಿಕಾರಿಗಳ ವಿಶೇಷ ಹೆಚ್ಚುಗೆ ಸಲಹೆ ನಿಮಗೆ ಸಿಗುತ್ತದೆ. ಸಹೋದ್ಯೋಗಿಗಳ ಸಹಕಾರ ದೊರೆಯಲಿದೆ. ಕೆಲಸದಲ್ಲಿ ನಿಧಾನ ಪ್ರಗತಿ ಇದ್ದರೂ ಖಚಿತ ಫಲ ಸಿಗುತ್ತದೆ. ಹಣಕಾಸಿನ ಲೆಕ್ಕಾಚಾರ ಮುಖ್ಯವಾಗಿರುತ್ತದೆ. ಮುಂದಿನ ರಾಶಿ ಮಿಥುನ. ಜ್ಞಾನ ಸಹಾಯಕ್ಕೆ ಸ್ನೇಹಿತರೊಂದಿಗೆ ಮಾತುಕತೆ ನೆಮ್ಮದಿ ನೀಡಲಿದೆ. ಮಧ್ಯಾಹ್ನ ನಂತರ ಒಳ್ಳೆಯ ಸುದ್ದಿ ಕೇಳುವಿರಿ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ಪರೀಕ್ಷೆಯ ಯಶಸ್ಸು ಸೂಚನೆ. ವ್ಯವಹಾರದಲ್ಲಿ ನಿಧಾನ ಲಾಭ. ಹೊಸ ಯೋಜನೆ ಖರ್ಚು. ಹಿರಿಯರ ಸಲಹೆ ಒಪ್ಪಂದಗಳು ಮಾಡಿಕೊಳ್ಳಿ. ಧಾರ್ಮಿಕ ಆಸಕ್ತಿ ಹೆಚ್ಚಾಗಲಿದೆ. ಮುಂದಿನ ರಾಶಿ ಕಟಕ. ನಿಮ್ಮ ಮಾತು ಕಡಿಮೆ ಆದರೂ ಪರವಾಗಿಲ್ಲ. ನಿಮಗೆ ನಿಮ್ಮ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ಸಂಜೆ ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಸಿಗಲಿದೆ. ದಿನದ ಬಗ್ಗೆ ತಪ್ಪಿಯೂ ಒಂಟಾಗಿರಬೇಡಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ಮನಸ್ಸು ಶಾಂತವಾಗಲೇಬೇಕು. ದಿನ ಕೊನೆಯಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತೀರಾ. ಮುಂದಿನ ರಾಶಿ ಸಿಂಹ. ನಿಮ್ಮ ದಿನ ಸ್ಥಿರಿತ ಮನಸ್ಸಿಗೆ ಆರಂಭವಾಗುತ್ತದೆ. ಬೆಳಗಿನ ವಾತಾವರಣ ನಿಮ್ಮ ಶಾಂತಿಯನ್ನು ನೀಡುತ್ತದೆ ಎಂದು ಕ್ಷಣದಲ್ಲೇ ಇತರರಲ್ಲೂ ಮನೋಭಾವ ಇರುತ್ತದೆ. ನೀವು ಯಾವುದನ್ನು ತುರ್ತುಗೊಳಿಸಲು ಇಷ್ಟಪಡುತ್ತೀರಾ. ಪ್ರತಿಯೊಂದು ಕೆಲಸಗಳನ್ನು ಕೈತುಂಬ ಮಾಡಬೇಕು ನಿರ್ಧರಿಸುತ್ತೀರಾ. ನಿಮ್ಮ ಯೋಜನೆಗಳು ಪ್ರಯೋಜಕವಾಗಿರುತ್ತದೆ. ಕನಸುಗಳಿಂದ ವಸ್ತುಗಳ ಮೇಲೆ ಗಮನ ಕೊಡುವಿರಿ. ಮುಂದಿನ ರಾಶಿ ಕನ್ಯಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿರತೆ ಎಲ್ಲರಿಗೂ ಗೋಚರಿಸುತ್ತದೆ. ಸಹೋದ್ಯೋಗಿಗಳ ನಿಮ್ಮ ಸಲಹೆ ಕೇಳುವಿರಿ. ನೀವು ತಾಳ್ಮೆಯಿಂದ ಉತ್ತರ ನೀಡುತ್ತೀರಾ. ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನು ಗಮನಿಸುತ್ತಾರೆ. ನಿಧಾನವಾಗಿ ಖರ್ಚು ಪ್ರಗತಿ ಸಾಧಿಸುತ್ತದೆ. ಒಂದು ಹಳೆಯ ಕೆಲಸ ಸಂಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮುಂದಿನ ರಾಶಿ ತುಲಾ. ಕುಟುಂಬದ ಬಗ್ಗೆ ಚಿಂತನೆ ಹೆಚ್ಚಾಗುತ್ತದೆ. ಮನೆಯವರ ಭದ್ರತೆ ಮುಖವೆಂದು ಭಾವಿಸುತ್ತೀರಾ. ಅವರೊಂದಿಗೆ ಮಾತನಾಡಲು ಸಮಯ ಕೊಡುವಿರಿ. ಮನೆಯ ವಾತಾವರಣ ನೆಮ್ಮದಿಯುತವಾಗಿರುತ್ತದೆ. ಸಂಗಾತಿಯೊಂದಿಗೆ ನಿಜವಾದ ಮಾತುಕತೆ ನಡೆಯುತ್ತದೆ. ನೀವು ಭಾವನೆಗಳ ನಿಧಾನವಾಗಿ ವ್ಯಕ್ತಪಡಿಸಿ. ಮುಂದಿನ ರಾಶಿ ವೃಶ್ಚಿಕ. ಪ್ರಕೃತಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿದೆ. ಕೆಲಸಗಳ ನಡುವೆಯೂ ಮನಃಶಾಂತಿ ಆಗುತ್ತದೆ. ಮನೆಯನ್ನು ಸುಂದರಗೊಳಿಸಲು ಯೋಜನೆ ಮಾಡುತ್ತೀರಾ. ಸಣ್ಣ ಬದಲಾವಣೆ ದೊಡ್ಡ ಸಂತೋಷ ನೀಡುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ, ಆದರೆ ದೇಹದಲ್ಲಿ ಭಾರವಾಗಿ ಭಾವನೆ ಬರುತ್ತದೆ. ಮುಂದಿನ ರಾಶಿ ಧನಸ್ಸು. ನೀವು ಮತ್ತು ಕಡಿಮೆ ಮಾಡಿ ಅದರ ಅರ್ಥ ತಿಳಿದುಕೊಳ್ಳಿ. ಜನರು ನಿಮ್ಮ ಸ್ಥಿರತೆ ಮೆಚ್ಚುಗೆ ಪಡುತ್ತಾರೆ. ಇದು ಜಗಳವಾಗಲು ತಪ್ಪಿಸಲು ಸಾಧ್ಯ. ನಿಮ್ಮ ಶಾಂತ ಸ್ವಭಾವ ಪರಿಸ್ಥಿತಿಗಳನ್ನು ಸಮತೋಲನ ಇರುತ್ತದೆ. ಹಣ ಸಾಲವಾಗಿ ಕೊಳ್ಳುವ ಸಮಯ ಇದಲ್ಲ. ಎಚ್ಚರಿಕೆಯಿಂದ ಇರಿ. ಮುಂದಿನ ರಾಶಿ ಮಕರ. ನೀವು ಯಾರಿಗಾದರೂ ಪ್ರಾಯೋಗಿಕ ಸಹಾಯ ಮಾಡುವಿರಿ. ಅವರ ಕೃತಜ್ಞತೆ ನೀವು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಧಾರ್ಮಿಕ ಚೈತನ್ಯ ನಿಧಾನವಾಗಿ ಮೂಡುತ್ತದೆ. ಆ ದೇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಪ್ರಧಾನ ಮನ ಶಾಂತಿ ನೀಡುತ್ತದೆ. ಮುಂದಿನ ರಾಶಿ ಕುಂಭ. ನೀವು ಮನಸ್ಸು ಚುರುಕು ಹಾಗೂ ಚೈತನ್ಯಗೊಳ್ಳುತ್ತದೆ ತುಂಬಿರುತ್ತದೆ. ಬೆಳಗೊಂದಲ್ಲೇ ನೀವು ಏನಾದರೂ ಹೊಸ ತಿಳಿಯಬೇಕು. ಉತ್ತಮ ಅನುಭವಗಳು. ದಿನ ಆರಂಭವೇ ಮಾಹಿತಿ ಪ್ರಗತಿಯಿಂದ ಆಗುತ್ತದೆ. ಸುದ್ದಿ ಮತ್ತು ಮಾತುಕತೆ ಮೂಲಕ ಹೊಸ ವಿಚಾರಗಳನ್ನು ನೀವು ಗಮನ ಸೆಳೆಯುವಿರಿ. ಮುಂದಿನ ರಾಶಿ ಮೀನ. ಹೊಸ ಯೋಜನೆಗಳು ಕುರಿತು ಮಾತುಕತೆ ನಡೆಯುತ್ತದೆ. ನಿಮ್ಮ ಸಲಹೆ ಕಾರ್ಯರೂಪ ಬರುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಚಟುವಟಿಕೆಗಳಲ್ಲಿ ಹೆಚ್ಚುವರಿಯಾಗುತ್ತೀರಾ. ಒಂದು ಕೆಲಸಗಳಲ್ಲಿ ಹೆಚ್ಚು ಹೊತ್ತು ಇರಲು ನಿಮಗೆ ಕಷ್ಟವಾಗುತ್ತದೆ ಎಂದು ನೀವು ಕೆಲಸಗಳನ್ನು ಮುಂದುವರಿಸುತ್ತೀರಾ. ಇದು ನಿಮ್ಮ ಉತ್ಸುಕತೆ ಕಡಿಮೆ ಮಾಡುತ್ತದೆ.